ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಈ ಒಂದು ಹಿಂದೆ ಆ ವಿಜಯನಗರ ಸಾಮ್ರಾಜ್ಯದ ಪ್ರಮುಖ ಮನೆತನಗಳ ಪೈಕಿ ಎರಡನೇ ದೇವರಾಯನ ಪೈಕಿ ಶ್ರೀಕೃಷ್ಣ ದೇವರಾಯನ ಬಗ್ಗೆ ಚರ್ಚೆ ಮಾಡಿದ್ವಿ. ಈ ಒಂದು ಅತ್ಯಂತ ಗತವೈಭವದಿದ್ದಂಥ ಈ ವಿಜಯನಗರ ಸಾಮ್ರಾಜ್ಯ ಯಾವ ರೀತಿ ಪತನ ಆಯಿತು, ಅಂದ್ರೆ ಆ ತಾಳಿಕೋಟೆ ಕದನದೊಳಗೆ ಯಾವ ರೀತಿ ಪತನ ಆಯಿತು ಅನ್ನೋದನ್ನು ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಈ ಒಂದು ವಿಜಯನಗರ ಸಾಮ್ರಾಜ್ಯದ ಪತನ ಯಾವ ರೀತಿ ಒಂದೊಂದೇ ಪ್ರಾರಂಭ ಆಗ್ತಾ ಹೋಗ್ತದಪ್ಪ ಅಂದ್ರೆ, ಈ ಕೃಷ್ಣದೇವರಾಯನು ಮರಣದ ನಂತರ ಅಲ್ಲಿ ಅಚ್ಯುತರಾಯ ಮತ್ತು ಸದಾಶಿವರಾಯರು ಆಳ್ವಿಕೆ ಪ್ರಾರಂಭ ಮಾಡ್ತಾ ಹೋಗ್ತಾರೆ. ಅಂದರೆ ಯಾರು? ಅಚ್ಯುತರಾಯ ಮತ್ತು ಸದಾಶಿವರಾಯರು ಈ ಒಂದು ಆಳ್ವಿಕೆಯನ್ನು ಮಾಡ್ತಾ ಹೋಗ್ತಾರೆ. ಈ ಕೃಷ್ಣದೇವರಾಯನ ಅಳಿಯ ಯಾರಪ್ಪ ಅಂದ್ರೆ ಅರವೀಡು ವಂಶದ ರಾಮರಾಯನನ್ನು ನೋಡ್ತಾ ಹೋಗ್ತೀವಿ. ಕೃಷ್ಣದೇವರಾಯನ ಒಂದು ಅಳಿಯ ಯಾರಪ್ಪ ಅಂದ್ರೆ ರಾಮರಾಯನನ್ನು ನೋಡ್ತಾ ಹೋಗ್ತೀವಿ. ಈತ ಅರವೀಡು ವಂಶದ ನೋಡ್ತಾ ಹೋಗ್ತೀವಿ. ಅಂದರೆ ಈ ಕೃಷ್ಣದೇವರಾಯನ ಅಳಿಯ ಯಾರಪ್ಪ ಅಂದ್ರೆ ಅರವೀಡು ವಂಶದ ರಾಮರಾಯನನ್ನು ನೋಡ್ತಾ ಹೋಗ್ತೀವಿ. ಈತನು ಏನು ಮಾಡ್ತಾ ಹೋಗ್ತಾನಪ್ಪ, ಆಡಳಿತ ನಡೆಸ್ತಾ ಹೋಗ್ತಾನೆ. ಈ ರಾಮರಾಯನು ತನ್ನ ಒಂದು 23 ವರ್ಷಗಳ ಆಳ್ವಿಕೆಯೊಳಗೆ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಯುದ್ಧಗಳು ಸಾಮ್ರಾಜ್ಯದ ಗೌರವವನ್ನು ಹೆಚ್ಚಿಸಿದ್ರು ಕೂಡ ಇದು ವಿಜಯನಗರಕ್ಕೆ ಅನೇಕ ಶತ್ರುಗಳನ್ನು ಸೃಷ್ಟಿಸೋಕೆ ಕಾರಣ ಆಗ್ತೈತಿ. ಅಂದರೆ ಈ ರಾಮರಾಯ ಏನು ಮಾಡ್ತಾನಪ್ಪ ಅಂದ್ರೆ ಅವನು ಯಾರು ಮಾವ ಬಲೆ ಅನ್ನೋದ್ರೂ ಕೂಡ ಅಳಿಯನು ನಾನು ಕ್ರಿಯೇಟ್ ಅನ್ನೋ ಲೆಕ್ಕಕ್ಕೆ ಅವನು ಏನು ಮಾಡ್ತಾನಪ್ಪ ಅಂದ್ರೆ ಆ ರಾಮರಾಯ 20 ವರ್ಷಗಳ ಕಾಲ ಆಳ್ವಿಕೆ ಮಾಡ್ಯಾನ. ಈತ 23 ವರ್ಷಗಳ ಕಾಲ ಬರೀ ಯುದ್ಧದೊಳಗೆ ಮುಳುಗಿರ್ತಾನೆ. ಯುದ್ಧದ ಮೂಲಕ ಅನೇಕ ಗೌರವಗಳನ್ನು ನೋಡ್ತಾ ಹೋಗ್ತಾನೆ, ಸಾಮ್ರಾಜ್ಯ ಗೌರವ ಹೆಚ್ಚಿಸ್ತಾ ಹೋಗ್ತಾನೆ, ಸಂಪತ್ತನ್ನು ಹೆಚ್ಚಿಸ್ತಾ ಹೋಗ್ತಾನೆ. ಎಲ್ಲ ಹೆಚ್ಚಿಸಿದ್ರು ಕೂಡ 23 ವರ್ಷಗಳ ಯುದ್ಧದೊಳಗೆ ಮುಳುಗಿದ್ರು ಕೂಡ ಆ 23 ವರ್ಷಗಳ ಏನು ಯುದ್ಧ ಆಡಿತ್ತಲ್ಲ ಅದು ವಿಜಯನಗರ ಸಾಮ್ರಾಜ್ಯಕ್ಕೆ ಅನೇಕ ಶತ್ರುಗಳನ್ನು ಹುಟ್ಟಿಕೊಳ್ಳೋಕೆ ಕಾರಣ ಆಗ್ತೈತಿ. ಯಾರು? ಈ ರಾಮರಾಯ 23 ವರ್ಷಗಳ ನಿರಂತರವಾಗಿ ಯುದ್ಧದ ಮುಳುಗಿರ್ತಾನೆ. ಈ ಒಂದು ಯುದ್ಧದ ಮುಳುಗಿದ್ರೂ ಕೂಡ ಆ ಸಾಮ್ರಾಜ್ಯದ ಗೌರವ ಹೆಚ್ಚಾದರೂ ಕೂಡ ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಆ ವಿಜಯನಗರ ಸಾಮ್ರಾಜ್ಯಕ್ಕೆ ಅನೇಕ ಶತ್ರುಗಳು ಹುಟ್ಟಿಕೊಳ್ಳೋಕೆ ಪ್ರಾರಂಭ ಆಗ್ತವೆ. ಈ ಒಂದು ದಕ್ಕನಿನ ಸುಲ್ತಾನ ರಾಜ್ಯಗಳು ಆಗಾಗ ನಡೆಸುತ್ತಿದ್ದ ಈ ದಾಳಿಗೆ ಆ ಪ್ರತೀಕಾರವಾಗಿ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಈ ರಾಮರಾಯನು ಆ ಬಿಜಾಪುರ ಹಾಗೂ ಗೋಲ್ಕೊಂಡ ಪ್ರದೇಶಗಳನ್ನು ವಶಪಡಿಸಿಕೊಂಡು ಆ ಕದನಕ್ಕೆ ಪ್ರಚೋದನೆ ನೀಡ್ತಾ ಹೋಗ್ತಾನೆ. ಅಂದ್ರೆ ಆ ದಕ್ಕನಿನ ಸುಲ್ತಾನರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಆಗಾಗ ದಾಳಿ ನಡೆಸ್ತಾ ಇದ್ರು. ಹಾಗಾಗಿ ಅವ್ನು ತಲೆ ಕೆಟ್ಟು ಏನು ಮಾಡ್ಬಿಡ್ತಾನೆ, ಈ ಒಂದು ಸೇಡಿಗಾಗಿ ಪ್ರತೀಕಾರವಾಗಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಆ ಬಿಜಾಪುರ ಮತ್ತು ಗೋಲ್ಕೊಂಡವನ್ನು ವಶಪಡಿಸ್ಕೊಂತ ಬರ್ತಾನೆ. ಯಾರು? ಈ ಹಳೆಯ ರಾಮರಾಯ ಏನು ಮಾಡಿಬಿಡ್ತಾನೆ, ಆಗಾಗ ತಲೆನೋವು ಏನು ಮಾಡ್ತಾ ಹೋಗ್ತಾರೆ, ದಕ್ಕ ಸುಲ್ತಾನ ಆಗಾಗ ತಲೆನೋವಪ್ಪ ಬರೋದು, ದಾಳಿ ಮಾಡೋದು ಹೋಗೋದು. ಹಾಗೆ ಒಮ್ಮೆಲೆ ಏನು ಮಾಡಿಬಿಡ್ತಾನೆ, ಪ್ರತೀಕಾರ ತೀರ್ಸೋಕ್ಕಾಗಿ ಆ ಬಿಜಾಪುರ ಮತ್ತು ಗೋಲ್ಕೊಂಡವನ್ನು ವಶಪಡಿಸಿಕೊಂಡು ಈ ಒಂದು ಕದನಕ್ಕೆ ಏನದು ಕಿಡಿ ಆಗೋಕ್ಕೆ ಬಿಟ್ಟುಬಿಡ್ತಾನೆ. ಅಂದ್ರೆ ಏನು ತತ್ಕ್ಷಣ ಕಾರಣ ಅಂತ ಹೆಂಗೆ ಕರಿತಾವಲ್ಲಪ್ಪ, ಈ ಒಂದು ರಕ್ಕಸ ತಂಗಡಿಗೆ ಪ್ರಾರಂಭ ಆಗ್ಬೇಕು ಅಥವಾ ಈ ಒಂದು ವಿಜಯನಗರ ಸಾಮ್ರಾಜ್ಯಕ್ಕೆ ಕದನ ಏನು ವಿಜಯನಗರ ಸಾಮ್ರಾಜ್ಯ ಅವನತಿ ಆಗಬೇಕು ಮುಖ್ಯವಾದ ಕಾರಣ ಏನಪ್ಪ ಅಂದರೆ ಈ ವಿಜಯನಗರ ಸಾಮ್ರಾಜ್ಯದ ಏನು ಹಳೆಯ ರಾಮರಾಯ ಏನು ಮಾಡ್ತಾ ಹೋಗ್ತಾನಂತ ಈ ಬಿಜಾಪುರ ಮತ್ತು ಗೋಲ್ಕೊಂಡವನ್ನು ವಶಪಡಿಸಿಕೊಂಡು ಈ ಒಂದು ಕದನಕ್ಕೆ ಪ್ರಚೋದನೆ ನೀಡ್ತಾ ಹೋಗ್ತಾನೆ. ಈ ಒಂದು ವಿಜಯನಗರ ಸಾಮ್ರಾಜ್ಯದ ಏಳಿಗೆ ಆ ಸಮೃದ್ಧಿಯ ಬಗ್ಗೆ ಆ ಮಸ್ತರ ದ್ವೇಷಗಳನ್ನು ಹೊಂದಿದ್ದಂಥ ಈ ದಕ್ಕನಿನ ಸುಲ್ತಾನರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಧರ್ಮದ ಒಂದು ಹೆಸರಿನೊಳಗೆ ಏನು ಮಾಡ್ತಾ ಹೋಗ್ತಾರೆ, ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಮರೆತು ಒಂದಾಗ್ತಾರೆ. ಈ ಧರ್ಮದ ಹೆಸರಿನಲ್ಲಿ ಯಾರು ಒಂದಾಗ್ತಾರಪ್ಪ ಅಂದ್ರೆ ನಾನು ಮುಂಚೆ ಹೇಳಿದೆ, ಈ ವಿಜಯನಗರದ ಬದ್ಧ ವೈರಿಗಳು ಯಾರಪ್ಪ ಅಂದ್ರೆ ಈ ಬಹುಮನಿ ಸಾಮ್ರಾಜ್ಯವನ್ನು ನೋಡ್ತಾ ಹೋಗ್ತೀವಿ. ಈ ಬಹುಮನಿ ಸಾಮ್ರಾಜ್ಯದೊಳಗೆ ಎಷ್ಟು ಜನ ನೋಡ್ತಾ ಹೋಗ್ತಪ್ಪ ಅಂದ್ರೆ 5 ಜನ ಶಾಹಿ ಸುಲ್ತಾನರನ್ನು ನೋಡ್ತಾ ಹೋಗ್ತಾರೆ. ಇವ್ರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಆ ದಿನೇ ಆ ವಿಜಯನಗರ ಸಾಮ್ರಾಜ್ಯ ಏಳಿಗೆ ಆಗ್ತಾ ಹೋಗೋದು, ಆ ವಿಜಯನಗರ ಸಾಮ್ರಾಜ್ಯದ ಸಮೃದ್ಧಿಯನ್ನು ನೋಡಿ ಅದ್ರ ಬಗ್ಗೆ ಮಸ್ತರನ್ನು ಪಡ್ಕೊತ ದ್ವೇಷ ಪಡ್ಕೊತ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಆ ದಕ್ಕನಿನ ಸುಲ್ತಾನರು ಆ ಒಂದು ಧರ್ಮದ ಹೆಸರಿನೊಳಗೆ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ಏನಾಗ್ತಾರಪ್ಪ ಅಂದ್ರೆ ಧರ್ಮದ ಹೆಸರಿನೊಳಗೆ ಒಂದಾಗ್ತಾ ಹೋಗ್ತಾರೆ. ಮುಂದೆ ಏನಾಗ್ತದಪ್ಪ ಅಂದ್ರೆ 1565 ರಕ್ಕಸ ತಂಗಡಿ. ಈ ರಕ್ಕಸ ತಂಗಡಿ ಅಂದರೆ ಏನಪ್ಪ ಅಂದರೆ 2 ಗ್ರಾಮಗಳವು. ಆ ರಕ್ಕಸ ತಂಗಡಿ ಒಂದು ಏನು ಒಳಗೊಂಡಿರುವಂಥ ಪ್ರದೇಶವನ್ನು ತಾಳಿಕೋಟೆ ಅಂತ ಕರಿತಾ ಹೋಗ್ತೀವಿ. ಈ ತಾಳಿಕೋಟೆ ಕದನದಲ್ಲಿ ಈ 4 ರಾಜ್ಯಗಳ ಒಕ್ಕೂಟ ಸೈನ್ಯ ನಾನು ಶಾಹಿ ಸುಲ್ತಾನದೊಳಗೆ
5 ಮನೆತನಗಳು ಅಂತ ಹೇಳಿದ್ದೆ. ಆ 5 ಮನೆತನದೊಳಗೆ ಒಂದು ತಾಳಿಕೋಟೆ ಯುದ್ಧದಲ್ಲಿ 5 ಮನೆತನಗಳು ಕೂಡ ಯುದ್ಧದಲ್ಲಿ ಒಗೆಯರಂಗಿಲ್ಲ. ಕೇವಲ 4 ರಾಜ್ಯಗಳ ಒಕ್ಕೂಟ ಸೈನ್ಯ ಆ ವಿಜಯನಗರ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡ್ತಾ ಹೋಗ್ತೈತಿ. ಆ ಒಂದು ರಾಜ್ಯ ಯಾವ್ದನ್ನೋದನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಹೋಗ್ತೀನಿ. ಈ ಒಂದು ತಾಳಿಕೋಟೆ ಯುದ್ಧದೊಳಗೆ ಆ 4 ರಾಜ್ಯಗಳ ಒಕ್ಕೂಟ ಸೈನ್ಯ ಅಂದರೆ ಶಾಹಿ ಸುಲ್ತಾನರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದರೆ ವಿಜಯನಗರ ಸಾಮ್ರಾಜ್ಯದ ಮೇಲೆ ದಾಳಿಯನ್ನು ಮಾಡ್ತಾ ಹೋಗ್ತಾರೆ. ಇದರಲ್ಲಿ ಏನಾಗ್ತೈತಪ್ಪ ಅಂದ್ರೆ ರಾಮರಾಯನ ಒಂದು ಸೈನ್ಯ ಸೋತು ಹೋಗ್ಬಿಡ್ತೈತಿ. ಯಾರ ಒಂದು ಈ 4 ರಾಜ್ಯಗಳ ಶಾಹಿ ಸುಲ್ತಾನರ 4 ರಾಜ್ಯಗಳ ಏನು ಮಾಡ್ತಾ ಹೋಗ್ತಾರೆ, ಒಟ್ಟಾರೆ ದಾಳಿಯಾಗಿ ಬಂದು ಈ ರಾಮರಾಯನನ್ನು ಸೋಲಿಸ್ತಾ ಹೋಗ್ತಾರೆ. ಜೊತೆಗೆ ಅವನನ್ನು ಕೊನೆಗೆ ಕೊಲೆಯನ್ನು ಮಾಡ್ತಾ ಹೋಗ್ತಾರೆ. ಅಂದರೆ ಈ ಒಂದು ವಿಜಯವನ್ನು ಸಾಧಿಸಿದಂಥ ಈ ದಕ್ಕನಿನ ಸುಲ್ತಾನರು ಸೈನ್ಯವು ಭವ್ಯವಾಗಿತ್ತು. ಜೊತೆಗೆ ಆ ಸಮೃದ್ಧವಾಗಿದ್ದಂಥ ಸಂಪತ್ತನ್ನು ಕೂಡಿದ್ದಂಥ ಈ ವಿಜಯನಗರ ಸಾಮ್ರಾಜ್ಯವನ್ನು ಕೊಳ್ಳೆ ಹೊಡೆಯೋಕೆ ಪ್ರಾರಂಭ ಮಾಡ್ತಾ ಹೋಗ್ತಾರೆ. ಇದರ ಫಲವಾಗಿ ಸಾಮ್ರಾಜ್ಯದ ಒಂದು ರಾಜಧಾನಿ ಯಾವ ರೀತಿ ಆಯ್ತಪ್ಪ ಅಂದ್ರೆ ಹಂಪಿ ಆಯಿತು. ಅಂದ್ರೆ ಈ ಒಂದು ರಕ್ಕಸ ತಂಗಡಿಯ ಯುದ್ಧದಿಂದ ಪರಿಣಾಮ ಏನಾಗ್ತೈತಪ್ಪ ಅಂದ್ರೆ ಈ ಒಂದು ಯುದ್ಧದಲ್ಲಿ ರಾಮರಾಯನು ಮರಣ ಹೊಂದ್ತಾ ಹೋಗ್ತಾನೆ. ಈ ಒಂದು 4 ಸೈನ್ಯದ ಒಂದು ಕೂಟ ಈ ವಿಜಯನಗರದ ಒಂದು ಕೊಳ್ಳೆಯನ್ನು ಹೊಡ್ತಾ ಹೋಗ್ತಾರೆ. ಈ ಒಂದು ಸಂಪತ್ತನ್ನು ಕೂಡಿದಂತೆ ಈ ರಾಜಧಾನಿಯನ್ನು ಹಂಪಿ ಹಂಪಿಯಾಗಿ ಮುಂದೆ ಪರಿಣಾಮ ಆಗ್ತಾ ಹೋಗ್ತೈತಿ. ಮುಂದೆ ಪೇನುಕೊಂಡ, ಚಂದ್ರಗಿರಿ, ಕೊನೆಗೆ ವೆಲ್ಲೂರಗಳಿಂದ ಅರವೀಡು ವಂಶ ಆಡಳಿತವನ್ನು 1646 ಮುಂದುವರ್ಸ್ಕೊಂಡು ಹೋಗ್ತೈತಿ. ಅಂದ್ರೆ ಈ ಒಂದು ರಕ್ಕಸ ತಂಗಡಿ ಯುದ್ಧ ಆದಂಥ ಸಂದರ್ಭದಲ್ಲೂ ಆ ಕೊನೆಗೆ ಒಂದು ಅರವೀಡು ವಂಶ ಇರ್ತೈತಿ. ಆ ಅರವೀಡು ವಂಶ ಏನು ಮಾಡ್ತೈತಪ್ಪ ಅಂದ್ರೆ ಪೇನುಕೊಂಡ, ಚಂದ್ರಗಿರಿ, ವೆಲ್ಲೂರುಗಳಿಂದ 1646ವರೆಗೆ ಮುಂದುವರಿಸ್ತಾ ಹೋಗ್ತೈತಿ. ಜೊತೆಗೆ ಕರ್ನಾಟಕದಲ್ಲಿ ಮೈಸೂರಿನ ಒಡೆಯರು, ಕೆಳದಿಯ ನಾಯಕರು, ಚಿತ್ರದುರ್ಗದ ಪಾಳ್ಯಗಾರರು ಆ ವಿಜಯನಗರ ಸಾಮ್ರಾಜ್ಯದ ಸಾಮಂತರಿಂದ ಸ್ವತಂತ್ರರಾಗ್ತಾ ಹೋಗ್ತಾರೆ. ಅಂದರೆ ನಾನು ಮೊದಲು ಈ ಒಂದು ಇತಿಹಾಸ ಅಧ್ಯಯನ ಮಾಡುವಂಥ ಸಂದರ್ಭದೊಳಗೆ ಯಾರೇ ಒಬ್ಬ ಪ್ರಬಲ ದೊರೆ ಬಂದಾಗ ಪ್ರಬಲ ದೊರೆ ಬಂದು ಸಾಮಂತ ರಾಜರಾಗ್ತಾ ಹೋಗ್ತಾರೆ. ಜೊತೆಗೆ ಅಸಮರ್ಥ ದೊರೆ ಬಂದಾಗ ಅದೇ ಸಾಮಂತ ರಾಜರು ಸ್ವತಂತ್ರರಾಗಿ ತಮ್ಮದೇ ಆದಂಥ ಆಡಳಿತವನ್ನು ಮಾಡ್ತಾ ಹೋಗ್ತಾರೆ. ಅದೇ ರೀತಿಯೊಳಗೆ ವಿಜಯನಗರ ಸಾಮ್ರಾಜ್ಯ ಅವನತಿ ಆದಂಥ ಸಂದರ್ಭದಲ್ಲಿ ಮೈಸೂರಿನ ಒಡೆಯರು, ಕೆಳದಿಯ ನಾಯಕರು, ಚಿತ್ರದುರ್ಗದ ಪಾಳ್ಯಗಾರರು ಮುಂತಾದ ವಿಜಯನಗರದ ಸಾಮಂತರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಸ್ವಾತಂತ್ರ್ಯವನ್ನು ಪಡಿತಾ ಹೋಗ್ತಾರೆ. ಇದಿಷ್ಟು ಏನಪ್ಪ ಅಂದ್ರೆ ರಕ್ಕಸ ತಂಗಡಿಗೆ ಅಥವಾ ತಾಳಿಕೋಟ ಯುದ್ಧದ ಒಂದು ಮಾಹಿತಿ ಆಗ್ತದೆ. ಈ ಒಂದು ತರಗತಿ ಇಷ್ಟ ಆದರೆ ನಮ್ಮೊಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಈ ಒಂದು ತರಗತಿ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮೊಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.